ಕೈಯಲ್ಲಿ ಕೊಟ್ಬಿಡು ಫೋಟೋ ತಗೋಪ್ಪ. ಇವಾಗ 5 ಜನ ಹಿಂಗೆ ಹೋಗಿ 5 ಜನ ಕರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ರಂಜಾನ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇದು ಈ ಕಾರ್ಯಕ್ರಮ ಇದು ಇನ್ನೂ ಒಂದು ತಿಂಗಳು ಹಿಂದೆನೇ ನಾವು ಇದೆಲ್ಲ ಕೊಡಬೇಕು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇದನ್ನು ಅಂದರೆ ಬೇಡ ಹಬ್ಬಕ್ಕೆ ಒಂದು ಗಿಫ್ಟ್ ಆಗಿರಲಿ, ಹಬ್ಬಕ್ಕೇನೋ ಒಂದು ಮನೆಗೆ ಒಂದು ವಸ್ತು ಬಂದಾಗಿದ್ದರೆ ಒಳ್ಳೆಯದು, ಹೊಸ ವರ್ಷಕ್ಕೆ ಒಳ್ಳೆಯದು, ರಂಜಾನ್ ಹಬ್ಬಕ್ಕೆ ಒಳ್ಳೆಯದು ಅಂತ ಇದು ಮಾಡಿದ್ದೀವಿ. ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ವತಿಯಿಂದ ಫ್ರೀಯಾಗಿ ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರಿಗೆ ಟೈಲರಿಂಗ್ ಮಿಷನ್ನು, ಗೋಬಿ ಅವರಿಗೆ ಗೋಬಿ ಸಾಮಗ್ರಿಗಳು, ಆಮೇಲೆ ಗಾರೆ ಕೆಲಸದವ್ರಿಗೆ ಗಾರೆ ಕೆಲಸ ಏನು ಮಾಡ್ತಾರೆ ಅವ್ರಿಗೆ ಆ ಸಾಮಗ್ರಿಗಳನ್ನು ಕೊಡುವಂಥ ಕೆಲಸವಾಗಿ ಫ್ರೀಯಾಗಿ ಮಾಡಿದ್ದೀವಿ. ಇವತ್ತು ಹಬ್ಬದ ದಿವಸ, ನಾಳೆ ಹಬ್ಬ ಎಲ್ಲ ರಂಜಾನ್ ಹಬ್ಬನೂ ಇದೆ, ನಮ್ಮ ಯುಗಾದಿ ಹಬ್ಬನೂ ಇದೆ. ಹಬ್ಬದ ದಿವಸ ಎಲ್ಲರಿಗೂ ಸಿಕ್ಕಲಿ, ಮನೆಗೆ ತೊಗೊಂಡೋಗ್ಲಿ. ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ಐಟಮ್ ಏನೋ ತೊಗೊಂಡೋದ್ರೆ ಆ ಐಟಮ್ ಜೊತೆಗೆ ಇನ್ನೂ ದುಡ್ಡು ಕಾಸು ಬಂಗಾರ ಎಲ್ಲ ಸೇರ್ತಾ ಇರಲಿ ನಿಮಗೆ ಅಂತ ನಮ್ಮ ಆಸೆ. ನೀವೆಲ್ಲ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋ, ಅದರಿಂದ ಸೇರಲಿ ಅಂತ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೇದಾಗಲಿ ಅಂತ ಇವತ್ತು ಆ ಕಾರ್ಯಕ್ರಮ ಮಾಡಿದ್ವಿ ಸಿಂಪಲ್ಲಾಗಿ. ಯಾಕಂದರೆ ಮೊದಲೆಲ್ಲ ನಾವು ಬಂದ್ಬಿಟ್ಟು ಎಲ್ಲೋ ಗುಟ್ಟಾಗಿ ಕೊಟ್ಬಿಟ್ಟು ಕಳಿಸ್ತಾ ಇದ್ರು. ನಾವು ಹಂಗೆ ಮಾಡೋದಿಲ್ಲ, ಪಬ್ಲಿಕ್ ರೋಡಲ್ಲಿ ಇಟ್ಬಿಡೋದೆಲ್ಲ. ಎಲ್ಲ ಗೊತ್ತಾಗಬೇಕಲ್ಲ ಜನಗಳಿಗೆ ಗೊತ್ತಾಗಬೇಕು ಅಂತ ರೋಡಲ್ಲಿ ಪಂಪು ಮೋಟರ್ ಕೊಡೋದು, ಇಲ್ಲೇ ಇಟ್ಬಿಟ್ಟೆ ಕೊಡೋದೆಲ್ಲ, ರೈತರಿಗೆಲ್ಲ ಪಂಪು ಮೋಟರ್ ಫ್ರೀ ಕೊಡೋದಿಲ್ಲ, ಇಲ್ಲೇ ಕೊಡ್ತೀವಿ ನಾವು. ಇದನ್ನು ಜನಗಳಿಗೆಲ್ಲ ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗಲಿ, ಹಿಂಗಿದೆ, ಹಿಂಗೆ ಕೊಡ್ತಾರೆ ಸರ್ಕಾರದಿಂದ ಏನೇನು ಯೋಜನೆಗಳಿದೆ, ಆ ಯೋಜನೆಗಳಿಗೆ ನಾವು ಪಡಿಬೇಕು ಅನ್ನೋದು ಜನಗಳಿಗೂ ಗೊತ್ತಾಗಬೇಕು. ಇವತ್ತು ನೀವು 100 ಜನ ತೊಗೊಂಡು 120 ಜನ ತೊಗೊಳ್ತಾ ಇದ್ದೀರಾ, ನಾಳೆ ಬರೋ ವರ್ಷಕ್ಕೆ ನೀವು ಇನ್ನೊಂದು 50 ಜನ 100 ಜನ ಎಕ್ಸ್ಟೆಂಡ್ ಆಗಿ ಒಂದು 200 ಜನ ತೊಗೊಳ್ಳಿ, 300 ಜನ ತೊಗೊಳ್ಳಿ, ಈ ಥರ ಬರಲಿ ಅಂತ ನಮ್ಮ ಆಸೆ ಇದೆ. ಅದಕ್ಕೆ ನಿಮ್ಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಸಾಮಗ್ರಿಗಳನ್ನ ಉಪಯೋಗಿಸ್ಕೊಳ್ಳಿ. ಮೊನ್ನೆ ಯಾವುದೋ ಒಂದು ಮಾಹಿತಿ ಸಿಕ್ತು ನನಗೆ, ಇಲ್ಲಿ ನಾವು ಪಂಪು ಮೋಟ್ರುಗಳೆಲ್ಲ ಇಲ್ಲಿ ಕೊಟ್ವಿ, ನಾವು ಅದನ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಅಂಗಡಿಯಲ್ಲಿ ಮಾರ್ಕೊಂಡು ಹೋಗ್ಬಿಟ್ಟು ಗೊತ್ತು, ನಮಗೆ ಗೊತ್ತು, ಫೋನ್ ಬಂತು ನಮ್ಗೆ ಹಿಂಗಾಗಿದೆ ಅಂತ. ನಾವೇನು ಮಾಡೋಕ್ಕಾಗುತ್ತೆ, ಬೈಯೋಕ್ಕಾಗುತ್ತಾ, ಹೊಡೆಯೋಕ್ಕಾಗುತ್ತೆ, ಹೊಡೆದು ಏನೋ ಕಷ್ಟ ಇದೆಯಪ್ಪ ನಾನು ಮಾರ್ಕೊಂಡೆ, ಅವ್ರು ಹಾಳಾಗೋಗ್ಲಿ ಬಿಡಿ ನಾವು ಅಂತ. ಆದರೆ ದಯವಿಟ್ಟು ಅವರು ಪಂಪು ಮೋಟರ್ ಮಾರ್ಕೊಂಡು ಹಾಳಾಗೋಗಿರೋದು ಬೇಡ, ಅವ್ರು ಬೇರೆ ವಿಚಾರ. ಅದೇ ನೀವು ಚೆನ್ನಾಗಿರಬೇಕು ಅಂತ ನನ್ನ ಹೆಣ್ಮಕ್ಳು ಮಾತ್ರ ಕರೆಕ್ಟಾಗಿ ಮಾಡ್ತೀರ, ಅದಂತೂ ನಂಬಿಕೆ ಇದೆ, ನಮ್ಮ ಹೆಣ್ಮಕ್ಳ ಮೇಲೆ ನಂಬಿಕೆ ಇದೆ, ಕರೆಕ್ಟಾಗಿ ಮಾಡ್ತೀರಾ ಅಂತ. ಇವಾಗ ಎಲ್ರಿಗೂ ಕೊಡ್ತೀವಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾನು ನಮಸ್ಕರಿಸ್ತೀನಿ.